ದಯವಿಟ್ಟು ಏನಾಯ್ತು ಅಂತ ಹೇಳು. ಕೈ ಮುಗಿದು ಕೇಳ್ಕೋತೀನಿ, ಹೇಳು. ಕೂತ್ಕೊಂಡು ಹೇಳು. ಇಷ್ಟು ದಿನ ನೀವು ನನ್ನಿಂದ ಅಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ರಿ ಅಲ್ವಾ ಸರ್? ನಾನು ಏನನ್ನು ಮುಚ್ಚಿಟ್ಟೆ ಅನ್ನೋ? ಹೇಳು. ಏನ್ ಹಾಗೆ ನೋಡ್ತಿದ್ಯಾ? ನಾನು ಏನ್ ಮುಚ್ಚಿಟ್ಟೆ ಅನ್ನೋ? ನೀವಿಷ್ಟು ದಿನ ಜಲಂಧರ್ ಬಗ್ಗೆ ಏನೂ ಹೇಳ್ದೆ ಮುಚ್ಚಿಟ್ಟಿದ್ರಿ. ನಿಮ್ಗೂ ಅವ್ರಿಗೂ ದ್ವೇಷ ಇದೆ ಅಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಎಂತ ದ್ವೇಷ, ಯಾಕ ಆ ದ್ವೇಷ? ಅವ್ರು ಅವತ್ತಿಂದ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಯಾಕೆ ಕಾಯ್ತಿದ್ರು, ಇದ್ಯಾವುದು ನನಗೆ ಗೊತ್ತಿಲ್ಲ. ಏನೂ ಗೊತ್ತಿಲ್ದಾನೆ ನಾನು ನಿಮ್ಮ ಆಟದಲ್ಲಿ ಭಾಗಿಯಾಗಿದ್ದೀನಲ್ಲ ಸರ್. ನನ್ನ ಮನ್ಸಲ್ಲಿ ಕೊರಿತಿರೋ ಆ ವಿಷಯ ಏನು ಅಂತ ಕೇಳಿದ್ರಲ್ಲ ಸರ್, ಇದೆ. ಇಷ್ಟೇನಾ? ಸರಿ, ಎಲ್ಲಾನು ಮೊದಲಿಂದ ಹೇಳ್ತೀನಿ, ಕೇಳಿಸ್ಕೊ. ನಾನು ಆರ್ಯವರ್ಧನ್ ಆಗೋಕ್ಕೂ ಮೊದಲು ತೀರಾ ಅಂದ್ರೆ ತೀರಾ ಸಾಮಾನ್ಯ. ಒಂದು ಹೊತ್ತು ಊಟಕ್ಕೆ 3 ಹೊತ್ತು ದುಡಿದ್ರೂ ಸಾಲದೇ ಇರುವಂತಹ ಪರಿಸ್ಥಿತಿ. ಆಗ ನನಗೆ ವರ್ಧನ್ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು. ಕಷ್ಟದ ಕೆಲಸನೇ ಆದರೂ ಕಣ್ಣಿಗೆ ಒತ್ಕೊಂಡು ಮಾಡೋ ಗುಣ ನಂದು. ಎಲ್ಲದರಲ್ಲೂ ಅಚ್ಚುಕಟ್ಟಾಗೇ ಇರಬೇಕು ಅನ್ನೋದು ನನ್ನ ಸಿದ್ಧಾಂತ. ಕೆಲಸಕ್ಕೆ ಸೇರೋ ಸಮಯದಲ್ಲಿ ವರ್ಧನ್ ಸಂಸ್ಥೆ ಮತ್ತೆ ಜಲಂಧರ್ ಸಂಸ್ಥೆ ನಡುವೆ ವ್ಯವಹಾರದ ಮಾತುಕತೆ ನಡೀತಾ ಇತ್ತು. ಹೊಸದಾಗಿ ಸೇರಿರೋ ನಾನು ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಜಲಂಧರ್ ಮಾಡ್ತಿರೋ ಮೋಸ ನನ್ನ ಕಣ್ಣಿಗೆ ಬಿತ್ತು. ಅದನ್ನ ನಾನು ಬಯಲಿಗೆ ಹೇಳ್ದೆ. ಇದರಿಂದಾಗಿ ರಾಜವರ್ಧನ್ ಅವರಿಗೆ ನನ್ನ ಮೇಲೆ ಬಹಳನೇ ವಿಶ್ವಾಸ ಮೂಡ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ ನನ್ನನ್ನ ಅವರು ಅಳಿಯನ್ನಾಗಿ ಮಾಡಿಕೊಳ್ಳುವಷ್ಟು. ಆದ್ರೆ ಅವ್ರ ಮಗಳು ಅಷ್ಟು ಸುಲಭ ಅಲ್ಲ. ರಾಜನಂದಿನಿ ಹೆಸರಿಗೆ ತಕ್ಕಂತೆ ತನ್ನ ಸುತ್ತ ಯಾವಾಗಲೂ ಗರ್ವದ ಕೋಟೆಯನ್ನ ಕಟ್ಕೊಂಡಿರುವ ಆಕೆ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯೋ ಹೆಣ್ಣಲ್ಲ. ಸಿಕ್ಕಾಪಟ್ಟೆ ಓದಿರ್ತಕ್ಕಂತಹ ಬುದ್ಧಿವಂತೆ, ಸೌಂದರ್ಯವಂತೆ. ಹಾಗಾಗಿ ಅಹಂಕಾರ ಕೂಡ ಜೊತೆಯಲ್ಲೇ ಬಂದಿತ್ತು. ನೀನೇ ಹೇಳು, ಅಂಥ ಹೆಣ್ಣು ನನ್ನಂತಹ ಸಾಮಾನ್ಯ ವ್ಯಕ್ತಿನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾರ? ರಾಜವರ್ಧನ್ ಅವರು
ಅದೇನು ಹೇಳಿ ರಾಜನಂದಿನಿ ಅವರನ್ನು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಸಿದ್ರು ನನಗೆ ಗೊತ್ತಿಲ್ಲ. ಮದುವೆ ಅಂತೂ ಆಯಿತು. ಮದುವೆ ಆದಮೇಲೆ ನಾವಿಬ್ಬರೂ ಪ್ರೇಮದಲ್ಲಿ ಒಂದಾಗಿ ಪರಸ್ಪರ ಯಾವಾಗ ಹಚ್ಕೊಂಡ್ವೋ ನಮಗೆ ಗೊತ್ತಾಗ್ಲಿಲ್ಲ. ಆದರೆ ಬದುಕಿಗೆ ನಮ್ಮ ಪ್ರೇಮ ಸಹಿಸ್ಕೊಳಕ್ಕಾಗಲಿಲ್ಲ. ನನ್ನಿಂದ ಅವರನ್ನ ಶಾಶ್ವತವಾಗಿ ಕಿತ್ಕೊಂಡ್ಬಿಡ್ತು ಈ ಬದುಕು. ಅವ್ರು ಹೇಗ್ ತೀರೋದ್ರು ಸರ್? ಮಹಡಿಯಿಂದ ಕಾಲ್ ಜಾರ್ ಬಿತ್ತು. ರಾಜನಂದಿನಿ ಮಹಡಿಯಿಂದ ಕಾಲ್ಜಾರ ಬಿಡುವನು. ಮಹಡಿಯಿಂದ ಕಾಲ್ಜಾರ್ ಬಿಡಿಸೋದು. ನನ್ನ ಜೊತೆ ಬಾ. ಇವತ್ತು ನನ್ನ ಬಗ್ಗೆ ನಿನಗಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಸ್ವಾಮಿ, ಅಪ್ಪ, ಅಮ್ಮ, ಅಪ್ಪ, ಸುಬ್ಬು. ಆಂಟಿ, ದರ್ಶನ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತಮ್ಮ. ನೀವು ಟೈರ್ಡ್ ಆಗಿರ್ತೀರ ಅಂತ ಗೊತ್ತು ಆಂಟಿ, ಅದಕ್ಕೆ ನಾವೇ ಮನೆಯಿಂದ ಊಟ ತಂದ್ವಿ. ಓಹೋ, ಥ್ಯಾಂಕ್ಸ್ ಕಣ್ರಪ್ಪ ನಿಮ್ಮಿಬ್ಬರಿಗೂ. ಏನೋ ಗಮ್ಮಂತ ಇದೆಯಲ್ಲೋ ಸಂಪತ್ತು. ಅಮ್ಮ ನಿಮ್ಗೋಸ್ಕರ ತರಕಾರಿ ಸಾಂಬಾರ್ ಮಾಡಿ ಕಳ್ಸಿದಾಳೆ. ನಾನು ಹೋಟ್ಲಿಗೆ ಹೋಗಿ ಪಾರ್ಸಲ್ ತರೋ ಕೆಲಸ ತಪ್ತು. ಥ್ಯಾಂಕ್ಸ್ ಕಣ್ರಪ್ಪ ನಿಮ್ಮಿಬ್ಬರಿಗೂ. ಆಂಟಿ, ನಾನೇ ತಟ್ಟೆಗೆ ಹಾಕೊಡ್ತೀನಿ. ಬೇಡ ಬೇಡ ರಮ್ಯಾ, ನಾವು ಬಡ್ಸ್ಕೊತೀವಿ. ಒಂದ್ ನಿಮಿಷ ಇರು, ಅಮ್ಮನ್ ಪ್ರಸಾದ ಇದೆ ಕೊಡ್ತೀನಿ. ಈಗ ಒಂಥರ ಮನ್ಸಿಗೆ ಸಮಾಧಾನ. ನಾವು ಬೇಡ್ಕೊಳ್ಳೋದೆಲ್ಲ ಅನುಗೋಸ್ಕರ. ಅವಳು ಚೆನ್ನಾಗಿದ್ರೆ ಸಾಕು. ತಗೋ. ನಾವು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅನುಗೂ ಫೋನ್ ಮಾಡಿ ಇಲ್ಲಿಗೆ ಬರ ಹೇಳ್ಬೋದಾಗಿತ್ತು. ಸುಬ್ಬು, ಈಗ್ಲೂ ಕಾಲ ಮೆಂಚಿಲ್ಲ. ಬಂದ್ವಿ ಅಂತ ಫೋನ್ ಮಾಡಿ ತಿಳಿಸು. ತುಂಬಾ ಲೇಟ್ ಆಯ್ತು ಕಣೆ, ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸುಬ್ಬು, ನಾಳೆ ಅಂದ್ರೆ ನಾವೇ ಹೋಗ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬರೋಣ. ಆಗ್ಬೋದು. ಆಂಟಿ, ಅನುಗೆ ಪ್ರಸಾದ ಕೊಟ್ಟು ಹಾಗೆ ಬರ್ತಾ ಅವಳನ್ನು ಕರ್ಕೊಂಡ್ ಬಂದ್ಬಿಡಿ. ಅವಳು ಇಲ್ಲಿರೋದೇ ವಾಸಿ. ಇಲ್ಲಿರೋದೇ ವಾಸಿ ಅಂದ್ರೆ ಏನ್ ಅರ್ಥನೋ? ಅಯ್ಯೋ ಆಂಟಿ, ಹಾಗೇನಿಲ್ಲ. ಜೂನಬ್ಬ, ನೀವ್ ಹೋಗಿ ನಾಳೆ ಪ್ರಸಾದ ಕೊಟ್ಬಿಟ್ಟು ಬನ್ನಿ. ನಾನ್ ನಾಳೆ ಪಾತ್ರೆ ಇಸ್ಕೊಂತೀನಿ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಆಂಟಿ.
ಅಪ್ಪ ತಗೋ ಬಾಗಲ್ ತೆಗಿ. ಇವತ್ತು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ತಗೋ. ಸರ್, ನೋಡು ಸುಬ್ಬು, ಅನುಗೆ ಪ್ರಸಾದ ಕಟ್ತಾ ಇದ್ದಂಗೆನೆ ಜೋಗ್ತಾ ಒಂದ್ ಧ್ವನಿ ಕೇಳ್ತು ನೋಡು ಸುಬ್ಬು. ಸುಬ್ಬು, ಪ್ರಸಾದ ಚೆಲ್ಲೋಯ್ತು. ಪ್ರಸಾದ ಕೈ ತಪ್ಪಿ ಬಿದ್ದಿದ್ದಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊತೀಯ? ಪ್ರಸಾದ ಎಲ್ಲಿದ್ರು ಪ್ರಸಾದನೇ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಜೋಗ್ತವ ಪಾಪ, ಆ ತಾಯಿ ಭೂಮ್ ತಾಯಿ ರೂಪ ತಗೋ ಅದಾಳ. ಆಕಿ ಮೇಲೆ ಭಂಡಾರ ಚೆಲ್ಲಿದ್ರೆ ಗಾಬರಿ ಯಾಕೆ ಮಾಡ್ತೀಯ ಪುಷ್ಪ? ಮಗಳ ಹೆಸರಲ್ಲಿ ಪ್ರಸಾದ ಕಟ್ತಿದ್ದೆ, ಕೆಳಗ್ ಬಿದ್ದೋಯ್ತು. ಅವಶ್ಯಕನ ಅಲ್ವಾ ತಾಯಿ? ಹೆತ್ತವನ್ ಕರ್ಳ ಹಂಗ. ಮಕ್ಕಳ ನಪದಾಗ ಏನೇ ಆದ್ರೂ ಅದಕ್ಕೊಂದ್ ಅರ್ಥ ಹುಡುಕ್ತೈತಿ. ತಾಯ್ತನ ಜೊತೆಗೆ ಮಮತಾ ಹೆಂಗ್ ಬರ್ತೈತೋ ಆತಂಕನೂ ಹಂಗ ಇರ್ತೈತಿ. 9 ತಿಂಗಳ ಬಂಧ ಪೂರ್ತಿ ಜೀವನ ಬೆಳೆದ್ ನಿಂತ್ರು ಕರಳ ಬಳ್ಳಿ ಕತ್ತರಿಸ್ದಂಗ ಬಂಧನು ಕತ್ತರಿಸ್ ಹೋಗ್ತದ. ತಡಿಲಿಕ್ಕಾಗವಲ್ದು. ನಿನ್ನ ಮಗಳು ಪುಣ್ಯ ಮಾಡಾಳ, ನೀನು ಅಷ್ಟೇ ಪುಣ್ಯವಂತೆ. ನಿನ್ನ ಪುಣ್ಯ ನಿನ್ನ ಮಗಳನ್ನ ಕಾಪಾಡ್ತೈತಿ. ಮುಂದ ನಿನ್ನ ಮಗಳನ್ನ ನೋಡಿದಾಗ ಆಕಿ ನಿನ್ನ ಮಗಳಾಗಿಲ್ಲ ಅನ್ನೋ ನೋವು ನಿನ್ನ ಕಾಡ್ದೇ ಇರ್ಲಿ. ಏನೇ ಆದ್ರೂ ಅವ್ವ ನಿನ್ನ ಮಗಳ ಜೊತೆಗೆ ಆದಾಳ. ಉಧೋ ಉಧೋ ಎಲ್ಲಮ್ಮ.
ಕಷ್ಟ ಬಂದ್ರು ನಾವು ನಿನ್ ಜೊತೆ ಇರ್ತೀವಿ ಅಂತ ಅನುಗ್ ಹೇಳಿದೀವಿ ಕಣೋ. ಆದ್ರೆ ಈಗ ನಮ್ ಕೈಲಿ ಏನೂ ಮಾಡಕ್ಕಾಗ್ದಿರೋ ಪರಿಸ್ಥಿತಿಲಿ ಇದೀವಲ್ಲೋ. ನಾವು ಹೆಲ್ಪ್ ಮಾಡಕ್ ಹೋಗಿ ಎಲ್ಲಿ ಅದಿನ್ನ ದೊಡ್ಡ ಸಮಸ್ಯೆ ಆಗುತ್ತೋ ಅಂತ ಭಯ ಆಗ್ತಿದೆ ರಮ್ಯಾ. ಹಾಗಾದ್ರೆ ನಮ್ಮಿಂದ ನಿಜವಾಗ್ಲೂ ಏನು ಮಾಡೋಕ್ ಆಗೋದೇ ಇಲ್ವಾ ಸಂಪತ್? ಈ ವಿಷಯನ ಸುಬ್ಬು ಅಂಕಲ್ ಪುಷ್ಪ ಆಂಟಿಗೆ ಹೇಳೋಣ ಅಂದ್ರೆ ಪಾಪ ಅವ್ರ ಇದನ್ನ ಹೇಗ್ ತಗೋತಾರೋ ಏನೋ. ಅವ್ರ ಅಳಿಯ ಇಡೀ ವಟಾರಕ್ಕೆ ನೆಂಟ ಅಂತ ಅಷ್ಟು ಖುಷಿಯಿಂದ ಹೇಳ್ಕೊಂತಿದ್ರು. ಮಕ್ಳು ಜೀವನ ಹೀಗಾಗಿದೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ಪಾಪ ಕಣೆ ಅನು, ನಮ್ ಸಪೋರ್ಟ್ ಇಲ್ದೆ ಇದನ್ನೆಲ್ಲ ಅದು ಹೇಗೆ ಎದುರಿಸ್ತಾಳೋ ಏನೋ. ಅದಂತೂ ನಿಜ ಕಣೋ. ಅವಳಷ್ಟು ಧೈರ್ಯವಂತನ ನಾನ್ ನೋಡೇ ಇಲ್ಲ. ಅಷ್ಟು ದೊಡ್ಡ ಮನೆ, ಸೌಕರ್ಯ ಆಗ್ಲಿ ಸಮಸ್ಯೆಗಳಾಗ್ಲಿ ಎಲ್ಲ ನಮ್ ಕಲ್ಪನೆಗೂ ಮೀರಿದ್ದು. ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಿಭಾಯಿಸೋಕ್ ಆಗೋದೇ ಇಲ್ಲ. ನನ್ಗನ್ಸೋ ಪ್ರಕಾರ ಅನು ಇದನ್ನೆಲ್ಲ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳಲ್ಲ. ಅವಳೊಬ್ಳೇ ಎದುರಿಸ್ತಾಳೆ. ರಮ್ಯಾ, ನನಗೊಂದು ಅನ್ನಿಸ್ತಿದೆ. ಏನು? ಫ್ರೆಂಡ್ ಕಷ್ಟದಲ್ಲಿದ್ದಾಗ ನಾವು ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರಿಗೆ ಹೆಲ್ಪ್ ಮಾಡಕ್ಕಾಗತ್ತೋ ಅವ್ರಿಗೆ ವಿಷಯನಾದ್ರೂ ಮುಟ್ಟಿಸ್ಬೇಕು. ಅಂದ್ರೆ ಪುಷ್ಪ ಆಂಟಿ ಸುಬ್ಬು ಅಂಕಲ್ಗೆ ಹೇಳ್ಬೇಕು ಅಂತ ಹೇಳ್ತಿದ್ಯಾ? ಹೌದು ರಮ್ಯಾ, ಮುಂದೆ ಒಂದಲ್ಲ ಒಂದಿನ ಈ ವಿಷಯ ಗೊತ್ತಾಗೇ ಆಗತ್ತೆ. ಅವತ್ತು ಎಲ್ಲ ನಮ್ ಕೈ ಮೀರೋಗಿದೆ ಅಂತ ನಾವು ಪಶ್ಚಾತ್ತಾಪ ಪಡೋ ಬದಲು ಇವತ್ತೇ ವಿಷಯ ಮುಟ್ಸೋದು ಒಳ್ಳೇದಲ್ವಾ? ಬಾ ರಮ್ಯಾ, ಹೋಗಿ ಹೇಳೋಣ. ಸುಬ್ಬು, 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 ಜೋಗ್ತವ ಎಷ್ಟೇ ಸಮಾಧಾನ ಹೇಳ್ಬಿಟ್ಟೋದ್ರು ನನ್ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಸುಬ್ಬು. ಅನುಗೆ ಅಂತ ಎತ್ತಿಡ್ತಿದ್ ಪ್ರಸಾದ ಎಲ್ಲ ಚಲೋ ಇತ್ತಲ್ಲ, ಇದು ಯಾವ್ದಕ್ಕೋ ಸೂಚನೆ ತೋರಿಸ್ತಿದೆ. ಇದನ್ನೇ ಅನ್ಸುತ್ತೆ ಜೋಗ್ತವ ಹೇಳಿದ್ದು, ನಿನ್ ಮಗಳನ್ನ ಬಿಟ್ಕೊಡಕ್ಕೆ ತಯಾರಾಗಿರೋ ಅಂತ. ಏನ್ ಸುಬ್ಬು ಇದೆಲ್ಲ? ಎಲ್ಲ ಒಂದ್ ದರ್ಶನ ಮಾಡ್ಕೊಂಡು ಹರಕೆ ತೀರಿಸ್ಕೊಂಡ್ ಬಂದ್ರು ಏನು ಪ್ರಯೋಜನ ಆಗ್ಲಿಲ್ವಲ್ಲ. ಪುಷ್ಪ, ನೀನು ಅತಿಯಾಗಿ ಯೋಚನೆ ಮಾಡ್ತೀಯ ಕಣೆ. ಜೋಗ್ತವ ಹೇಳಿದ್ದು ಏನು ತಲೆ ಕೆಡಿಸ್ಕೋಬೇಡಿ ಅಂತ. ಹಾಗಾದ್ರೆ ನಾನೇ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಂತೀಯಾ? ಅಪಾರ್ಥದ ಜೊತೆಗೆ ಅತಿಯಾಗೂ ಅರ್ಥ ಮಾಡ್ಕೊಂಡಿದೀಯ. ಇಲ್ಲ ಸುಬ್ಬು, ಅದೇನ್ ಬಿಡ್ಸೇಳು ಅಂತ ನಾನೇ ಜೋಗ್ತವನ್ ಕೇಳ್ಕೊಂಡ್ ಬರ್ತೀನಿ. ಅನು ದೊಡ್ಡ ಸಂಕಟದಲ್ಲಿದ್ದಾಳೆ ಅಂತ ನನ್ಗನ್ನಿಸ್ತಿದೆ. ಅಯ್ಯೋ ನೀನ. ಇಲ್ಲ, ನಾನು ಈಗ್ಲೇ ಕೇಳ್ಕೊಂಡ್ ಬರ್ತೀನಿ. ಪುಷ್ಪ, ಪುಷ್ಪ, ಜರ್ಗೆ ಆಂಟಿ 5 ನಿಮಿಷ ಮಾತಾಡ್ಬೇಕು. ಅಯ್ಯೋ, ನಾನು ಜೋಗ್ತವನ ಹತ್ರ ಮಾತಾಡ್ಬೇಕು, ಬರ್ತೀನಿ. ಜೋಗ್ತವ ಆಂಟಿ ಜೋಗವನ್ನ ನೋಡಕ್ಕೆ ಯಾಕೆ ಹಾಗೆ ಓಡ್ತಿದ್ದಾರೆ ರಮ್ಯಾ? ಅದೇ ಜೋಗ್ತವನೇ ಇಲ್ಲಿಗೆ ಬಂದಲ್ವಾ? ಸರಿ, ನಾವು ಸುಬ್ಬು ಅಂಕಲ್ ಹೇಳೋಣ. ಆಂಟಿ ಇಲ್ದೇ ಇರೋದೇ ಒಳ್ಳೇದಾಯ್ತು. ಅದು ಸರಿನೇ. ಸುಬ್ಬು ಅಂಕಲ್ ಆದ್ರೆ ಯೋಚನೆ ಮಾಡಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಆಮೇಲೆ ಅವ್ರು ಬೇಕಾದ್ರೆ ಆಂಟಿಗೆ ಹೇಳ್ಕೊಳ್ಳಿ. ಆಂಟಿ ಇವಾಗಿರೋ ಟೆನ್ಷನ್ ಅಲ್ಲಿ ನಾವು ಅವ್ರಿಗೆ ಏನೇ ಹೇಳಿದ್ರು ನಮ್ಗೆ ಹೋಗುದ್ ಕಳಿಸ್ತಾರಷ್ಟೇ. ನಡಿ. ಸಂಪತ್, ಸುಬ್ಬು ಅಂಕಲ್ಗೆ ಹಾರ್ಟ್ ಪ್ರಾಬ್ಲಮ್ ಕಣೋ. ಏನು? ನಾವ್ ಈ ವಿಷಯ ಏನಾದ್ರೂ ಅವ್ರಿಗೆ ಹೇಳಿ ಅವ್ರಿಗೇನಾದ್ರೂ ಆದ್ರೆ? ಅಯ್ಯೋ ರಮ್ಯಾ, ಈಗ ತಾನೇ ಹೇಳಿದೆ ಅಂಕಲ್ ತುಂಬಾ ಸಮಾಧಾನದಿಂದ ಯೋಚಿಸ್ತಾರೆ ಅಂತ. ಅದೇನೋ ಸರಿ, ಆದ್ರೆ ಈಗ ಅವರು ಮೊದ್ಲಿನ ತರ ಇಲ್ವಲ್ಲ, ಏಜ್ ಆಗ್ತಿದೆ. ಅದು ಅಲ್ದೆ ಹಾರ್ಟ್ ಪ್ರಾಬ್ಲಮ್ ಆದಾಗಿಂದ ಇಂಥ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ಡಾಕ್ಟರೇ ಹೇಳಿಲ್ವಾ? ಏನೇ ರಮ್ಯಾ ನೀನು, ಹಾಗೆಲ್ಲ ಏನು ಆಗಲ್ಲ. ಅಪ್ಪಿ ತಪ್ಪಿ ಆದ್ರೆ ಮಗಳು ಸಂಸಾರದ ಬಗ್ಗೆ ಇಂಥ ಭಯಾನಕವಾದ ಸತ್ಯನ ಕೇಳಿದ್ರೆ ಯಾವ ತಂದೆ ತಾನೇ ತಡ್ಕೋತಾರೆ ಹೇಳು? ಏನ್ ಮಾಡೋದು ಮತ್ತೆ?